ನಮ್ಮ ತೆರಿಗೆ ದುಡ್ಡು ಶಾಸಕರ ಜಾತ್ರೆ. ವಿದೇಶಕ್ಕಾದ್ರೂ ಹೋಗ್ತಾರೆ, ಏನಾದ್ರೂ ಮಾಡ್ತಾರೆ, ಅಧ್ಯಯನಕ್ಕಾಗಿ ಹೋಗ್ತಾ ಇದೀವಿ ಅಂತ ಹೇಳ್ತಾರೆ. ಇವರು ಎಷ್ಟು ಅಧ್ಯಯನ ನಡೆಸಿ ಬಂದಿದ್ದಾರೆ, ಇಲ್ಲಿವರೆಗೂ ಯಾವ್ಯಾವ ಪುಣ್ಯಾತ್ಮ ಏನೆಲ್ಲಾ ವಿದೇಶ ಪ್ರವಾಸ ಮಾಡಿ ಅಲ್ಲಿ ಅಧ್ಯಯನ ಮಾಡಿ ನಮ್ಮ ರಾಜ್ಯವನ್ನ ಉದ್ಧಾರ ಮಾಡಿದ್ದಾರೆ. ಎಲ್ಲರೂ ವಿದೇಶ ಪ್ರವಾಸಕ್ಕೆ ಹೋಗ್ತೀವಿ, ಏನಕ್ಕೆ? ಅಧ್ಯಯನಕ್ಕೆ. ಯಾವ ಇಲಾಖೆನ ಉದ್ಧಾರ ಮಾಡಿದಿರಿ ನೀವು ಅಧ್ಯಯನ ಮಾಡಿ? ಕೃಷಿ ಅಧ್ಯಯನಕ್ಕೆ ಅಂತ ಇಸ್ರೇಲ್ ಹೋದ್ರು ಈ ಹಿಂದೆ ಕೆಲವರು ಜನ. ಅದನ್ನ ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ರು, ಕೃಷಿ ಕ್ಷೇತ್ರನ ಎಷ್ಟರ ಮಟ್ಟಿಗೆ ಉದ್ಧಾರ ಮಾಡಿದ್ರಿ? ಇಸ್ರೇಲ್ನ ಒಂದು ಮಾದರಿ ನಮ್ಮ ರಾಜ್ಯದಲ್ಲಿ ಆ ಅಧ್ಯಯನಕ್ಕೆ ಹೋದವ್ರು ಹೇಳ್ಬೇಕಿದನ್ನ. ಖರ್ಚು ಮಾಡಿ ಲಕ್ಷ ಲಕ್ಷ ಖರ್ಚು ಮಾಡಿ ಅಧ್ಯಯನಕ್ಕೆ ಹೋಗ್ತಿದೀವಿ ಅಂತ ಹೇಳಿದ್ರಲ್ಲ, ಇಸ್ರೇಲ್ನ ಮಾದರಿ ಎಲ್ಲಿದೆ ನಮ್ಮಲ್ಲಿ? ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ, ದುಡ್ಡು. ಇನ್ನು ಎಲ್ಲಿ ಇಸ್ರೇಲ್ ಮಾದರಿ? ನಾವು ಬೆಳೆದಿದ್ದು ಬೆಳೆಗೆ ಸರಿಯಾಗಿ ದುಡ್ಡು ಸಿಗ್ತಾ ಇಲ್ಲ, ಇನ್ನು ಯಾವ ಮಾದರಿ ತಗೊಂಡು ಏನ್ ಮಾಡಬೇಕು? ಈಗೂ ಇವರಿಗೆಲ್ಲ ಅಧ್ಯಯನಕ್ಕೆ ಹೋಗ್ತಿದಾರಂತೆ. ದುಡ್ಡು ಯಾರದು? ನಮ್ಮದು. ಜಾತ್ರೆ ಯಾರದು? ಇವ್ರದು. ಬೆಂಗಳೂರು ಟು ಕಾನ್ಬೆರಾ ವಿಮಾನ 62,660 ರೂಪಾಯಿ. 18 ಶಾಸಕರ ಪ್ರಯಾಣಕ್ಕೆ ಎಷ್ಟೆಲ್ಲ ಖರ್ಚಾಗುತ್ತೆ? 11,27,880 ರೂಪಾಯಿ. ಕಾನ್ಬೆರಾ ಟು ವೆಲ್ಲಿಂಗ್ಟನ್ 45,945 ರೂಪಾಯಿ. ವೀಕ್ಷಕರೇ, 18 ಶಾಸಕರ ಲೆಕ್ಕ ತಗೊಂಡ್ರೆ 8,27,016 ರೂಪಾಯಿ ಆಯ್ತು. ವಾಪಸ್ ಭಾರತಕ್ಕೆ ಬರೋದಕ್ಕೆ 22,55,760 ರೂಪಾಯಿ. 5 ಸ್ಟಾರ್ ಹೋಟೆಲ್ ಅಲ್ಲಿ ಖರ್ಚು 18,887 ರೂಪಾಯಿ. ಅಧ್ಯಯನಕ್ಕೆ ಹೋಗಿರ್ತಾರಲ್ಲ, ಸುಸ್ತಾಗುತ್ತೆ, ಟೀ ಕಾಫಿ ಜ್ಯೂಸು ಎಲ್ಲ ಬೇಕಾಗುತ್ತಲ್ಲ, ಅದನ್ನು ಕುಡಿಯೋದಕ್ಕೆ ದುಡ್ಡು ಎಷ್ಟು ಖರ್ಚಾಗುತ್ತೆ ನೋಡಿ. 25 ಶಾಸಕರ ವಾಸ್ತವಕ್ಕೆ 3,39,966 ರೂಪಾಯಿ. 16 ದಿನದ ವಾಸ್ತವ್ಯಕ್ಕೆ 54,39,456 ರೂಪಾಯಿ. ಇದರಲ್ಲಿ ಊಟದ್ದು, ಓಡಾಟದ್ದು, ಖರೀದಿಯದ್ದು, ವಿಮಾನದಲ್ಲಿ ಹೆಚ್ಚುವರಿ ಬ್ಯಾಗೇಜ್ನದ್ದು ಯಾವುದನ್ನು ಕೂಡ ಸೇರಿಸಿಲ್ಲ. ಜಸ್ಟ್ ಇಷ್ಟೇ ಲೆಕ್ಕ ಮೇಲಿಂದು. ಈ ದುಡ್ಡನ್ನ ಯಾರು ಕೊಡ್ತಾರೆ? ನಮ್ಮ ತೆರಿಗೆ ದುಡ್ಡಲ್ಲಿ ಹೋಗಿ ಬರ್ತಾ ಇದ್ದಾರೆ. ಏನಕ್ಕೆ ಹೋಗ್ತಾ ಇದ್ದಾರೆ? ಅಧ್ಯಯನಕ್ಕಾಗಿ ಹೋಗ್ತಾ ಇದ್ದಾರಂತೆ. ನೋಡೋಣ ಬಂದ ಮೇಲೆ ಏನೇನು ಅಧ್ಯಯನ ಮಾಡಿದ್ರು ಅಂತ ಕೇಳೋಣ. ಇವರು ಅಧ್ಯಯನಕ್ಕೆ ಹೋಗಿ ಬರಲಿ. ನಮ್ಮ ತೆರಿಗೆ ದುಡ್ಡು ಶಾಸಕರ ಜಾತ್ರೆ. ವಿದೇಶಕ್ಕಾದ್ರೂ ಹೋಗ್ತಾರೆ, ಏನಾದ್ರೂ ಮಾಡ್ತಾರೆ, ಅಧ್ಯಯನಕ್ಕಾಗಿ ಹೋಗ್ತಾ ಇದೀವಿ ಅಂತ ಹೇಳ್ತಾರೆ. ಇವರು ಎಷ್ಟು ಅಧ್ಯಯನ ನಡೆಸಿ ಬಂದಿದ್ದಾರೆ, ಇಲ್ಲಿವರೆಗೂ ಯಾವ್ಯಾವ ಪುಣ್ಯಾತ್ಮ ಏನೆಲ್ಲಾ ವಿದೇಶ ಪ್ರವಾಸ ಮಾಡಿ ಅಲ್ಲಿ ಅಧ್ಯಯನ ಮಾಡಿ ನಮ್ಮ ರಾಜ್ಯವನ್ನ ಉದ್ಧಾರ ಮಾಡಿದ್ದಾರೆ. ಎಲ್ಲರೂ ವಿದೇಶ ಪ್ರವಾಸಕ್ಕೆ ಹೋಗ್ತೀವಿ, ಏನಕ್ಕೆ? ಅಧ್ಯಯನಕ್ಕೆ. ಯಾವ ಇಲಾಖೆನ ಉದ್ಧಾರ ಮಾಡಿದಿರಿ ನೀವು ಅಧ್ಯಯನ ಮಾಡಿ? ಕೃಷಿ ಅಧ್ಯಯನಕ್ಕೆ ಅಂತ ಇಸ್ರೇಲ್ ಹೋದ್ರು ಈ ಹಿಂದೆ ಕೆಲವರು ಜನ. ಅದನ್ನ ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ರು, ಕೃಷಿ ಕ್ಷೇತ್ರನ ಎಷ್ಟರ ಮಟ್ಟಿಗೆ ಉದ್ಧಾರ ಮಾಡಿದ್ರಿ? ಇಸ್ರೇಲ್ನ ಒಂದು ಮಾದರಿ ನಮ್ಮ ರಾಜ್ಯದಲ್ಲಿ ಆ ಅಧ್ಯಯನಕ್ಕೆ ಹೋದವ್ರು ಹೇಳ್ಬೇಕಿದನ್ನ. ಖರ್ಚು ಮಾಡಿ ಲಕ್ಷ ಲಕ್ಷ ಖರ್ಚು ಮಾಡಿ ಅಧ್ಯಯನಕ್ಕೆ ಹೋಗ್ತಿದೀವಿ ಅಂತ ಹೇಳಿದ್ರಲ್ಲ, ಇಸ್ರೇಲ್ನ ಮಾದರಿ ಎಲ್ಲಿದೆ ನಮ್ಮಲ್ಲಿ? ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ, ದುಡ್ಡು. ಇನ್ನು ಎಲ್ಲಿ ಇಸ್ರೇಲ್ ಮಾದರಿ? ನಾವು ಬೆಳೆದಿದ್ದು ಬೆಳೆಗೆ ಸರಿಯಾಗಿ ದುಡ್ಡು ಸಿಗ್ತಾ ಇಲ್ಲ, ಇನ್ನು ಯಾವ ಮಾದರಿ ತಗೊಂಡು ಏನ್ ಮಾಡಬೇಕು? ಈಗೂ ಇವರಿಗೆಲ್ಲ ಅಧ್ಯಯನಕ್ಕೆ ಹೋಗ್ತಿದಾರಂತೆ. ದುಡ್ಡು ಯಾರದು? ನಮ್ಮದು. ಜಾತ್ರೆ ಯಾರದು? ಇವ್ರದು. ಬೆಂಗಳೂರು ಟು ಕಾನ್ಬೆರಾ ವಿಮಾನ 62,660 ರೂಪಾಯಿ. 18 ಶಾಸಕರ ಪ್ರಯಾಣಕ್ಕೆ ಎಷ್ಟೆಲ್ಲ ಖರ್ಚಾಗುತ್ತೆ? 11,27,880 ರೂಪಾಯಿ. ಕಾನ್ಬೆರಾ ಟು ವೆಲ್ಲಿಂಗ್ಟನ್ 45,945 ರೂಪಾಯಿ. ವೀಕ್ಷಕರೇ, 18 ಶಾಸಕರ ಲೆಕ್ಕ ತಗೊಂಡ್ರೆ 8,27,016 ರೂಪಾಯಿ ಆಯ್ತು. ವಾಪಸ್ ಭಾರತಕ್ಕೆ ಬರೋದಕ್ಕೆ 22,55,760 ರೂಪಾಯಿ. 5 ಸ್ಟಾರ್ ಹೋಟೆಲ್ ಅಲ್ಲಿ ಖರ್ಚು 18,887 ರೂಪಾಯಿ. ಅಧ್ಯಯನಕ್ಕೆ ಹೋಗಿರ್ತಾರಲ್ಲ, ಸುಸ್ತಾಗುತ್ತೆ, ಟೀ ಕಾಫಿ ಜ್ಯೂಸು ಎಲ್ಲ ಬೇಕಾಗುತ್ತಲ್ಲ, ಅದನ್ನು ಕುಡಿಯೋದಕ್ಕೆ ದುಡ್ಡು ಎಷ್ಟು ಖರ್ಚಾಗುತ್ತೆ ನೋಡಿ. 25 ಶಾಸಕರ ವಾಸ್ತವಕ್ಕೆ 3,39,966 ರೂಪಾಯಿ. 16 ದಿನದ ವಾಸ್ತವ್ಯಕ್ಕೆ 54,39,456 ರೂಪಾಯಿ. ಇದರಲ್ಲಿ ಊಟದ್ದು, ಓಡಾಟದ್ದು,
ಖರೀದಿಯದ್ದು, ವಿಮಾನದಲ್ಲಿ ಹೆಚ್ಚುವರಿ ಬ್ಯಾಗೇಜ್ನದ್ದು ಯಾವುದನ್ನು ಕೂಡ ಸೇರಿಸಿಲ್ಲ. ಜಸ್ಟ್ ಇಷ್ಟೇ ಲೆಕ್ಕ ಮೇಲಿಂದು. ಈ ದುಡ್ಡನ್ನ ಯಾರು ಕೊಡ್ತಾರೆ? ನಮ್ಮ ತೆರಿಗೆ ದುಡ್ಡಲ್ಲಿ ಹೋಗಿ ಬರ್ತಾ ಇದ್ದಾರೆ. ಏನಕ್ಕೆ ಹೋಗ್ತಾ ಇದ್ದಾರೆ? ಅಧ್ಯಯನಕ್ಕಾಗಿ ಹೋಗ್ತಾ ಇದ್ದಾರಂತೆ. ನೋಡೋಣ ಬಂದ ಮೇಲೆ ಏನೇನು ಅಧ್ಯಯನ ಮಾಡಿದ್ರು ಅಂತ ಕೇಳೋಣ. ಇವರು ಅಧ್ಯಯನಕ್ಕೆ ಹೋಗ್ ನಮ್ಮ ತೆರಿಗೆ ದುಡ್ಡು ಶಾಸಕರ ಜಾತ್ರೆ, ವಿದೇಶಕ್ಕಾದ್ರೂ ಹೋಗ್ತಾರೆ, ಏನಾದ್ರೂ ಮಾಡ್ತಾರೆ, ಅಧ್ಯಯನಕ್ಕಾಗಿ ಹೋಗ್ತಾ ಇದೀವಿ ಅಂತ ಹೇಳ್ತಾರೆ. ಇವರು ಎಷ್ಟು ಅಧ್ಯಯನ ನಡೆಸಿ ಬಂದಿದ್ದಾರೆ? ಇಲ್ಲಿವರೆಗೂ ಯಾವ್ಯಾವ ಪುಣ್ಯಾತ್ಮ ಏನೆಲ್ಲಾ ವಿದೇಶ ಪ್ರವಾಸ ಮಾಡಿ ಅಲ್ಲಿ ಅಧ್ಯಯನ ಮಾಡಿ ನಮ್ಮ ರಾಜ್ಯವನ್ನ ಉದ್ಧಾರ ಮಾಡಿದ್ದಾರೆ. ಎಲ್ಲರೂ ವಿದೇಶ ಪ್ರವಾಸಕ್ಕೆ ಹೋಗ್ತೀವಿ, ಏನಕ್ಕೆ? ಅಧ್ಯಯನಕ್ಕೆ. ಯಾವ ಇಲಾಖೆನ ಉದ್ಧಾರ ಮಾಡಿದಿರಿ ನೀವು ಅಧ್ಯಯನ ಮಾಡಿ? ಕೃಷಿ ಅಧ್ಯಯನಕ್ಕೆ ಅಂತ ಇಸ್ರೇಲ್ ಹೋದ್ರು ಈ ಹಿಂದೆ ಕೆಲವರು ಜನ. ಅದನ್ನ ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ರು? ಕೃಷಿ ಕ್ಷೇತ್ರನ ಎಷ್ಟರ ಮಟ್ಟಿಗೆ ಉದ್ಧಾರ ಮಾಡಿದ್ರಿ? ಇಸ್ರೇಲ್ನ ಒಂದು ಮಾದರಿ ನಮ್ಮ ರಾಜ್ಯದಲ್ಲಿ ಆ ಅಧ್ಯಯನಕ್ಕೆ ಹೋದವ್ರು ಹೇಳ್ಬೇಕಿದನ್ನ. ಖರ್ಚು ಮಾಡಿ ಲಕ್ಷ ಲಕ್ಷ ಖರ್ಚು ಮಾಡಿ ಅಧ್ಯಯನಕ್ಕೆ ಹೋಗ್ತಿದೀವಿ ಅಂತ ಹೇಳಿದ್ರಲ್ಲ, ಇಸ್ರೇಲ್ನ ಮಾದರಿ ಎಲ್ಲಿದೆ ನಮ್ಮಲ್ಲಿ? ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ, ದುಡ್ಡು. ಇನ್ನು ಎಲ್ಲಿ ಇಸ್ರೇಲ್ ಮಾದರಿ? ನಾವು ಬೆಳೆದಿದ್ದು ಬೆಳೆಗೆ ಸರಿಯಾಗಿ ದುಡ್ಡು ಸಿಗ್ತಾ ಇಲ್ಲ, ಇನ್ನು ಯಾವ ಮಾದರಿ ತಗೊಂಡು ಏನ್ ಮಾಡಬೇಕು? ಈಗೂ ಇವರಿಗೆಲ್ಲ ಅಧ್ಯಯನಕ್ಕೆ ಹೋಗ್ತಿದಾರಂತೆ. ದುಡ್ಡು ಯಾರದು? ನಮ್ಮದು. ಜಾತ್ರೆ ಯಾರದು? ಇವ್ರದು. ಬೆಂಗಳೂರು ಟು ಕಾನ್ಬೆರಾ ವಿಮಾನ 62,660 ರೂಪಾಯಿ. 18 ಶಾಸಕರ ಪ್ರಯಾಣಕ್ಕೆ ಎಷ್ಟೆಲ್ಲ ಖರ್ಚಾಗುತ್ತೆ? 11,27,880 ರೂಪಾಯಿ. ಕಾನ್ಬೆರಾ ಟು ವೆಲ್ಲಿಂಗ್ಟನ್ 45,945 ರೂಪಾಯಿ. ವೀಕ್ಷಕರೇ, 18 ಶಾಸಕರ ಲೆಕ್ಕ ತಗೊಂಡ್ರೆ 8,27,016 ರೂಪಾಯಿ ಆಯ್ತು. ವಾಪಸ್ ಭಾರತಕ್ಕೆ ಬರೋದಕ್ಕೆ 22,55,760 ರೂಪಾಯಿ. 5 ಸ್ಟಾರ್ ಹೋಟೆಲ್ ಅಲ್ಲಿ ಖರ್ಚು 18,887 ರೂಪಾಯಿ. ಅಧ್ಯಯನಕ್ಕೆ ಹೋಗಿರ್ತಾರಲ್ಲ, ಸುಸ್ತಾಗುತ್ತೆ, ಟೀ ಕಾಫಿ ಜ್ಯೂಸು ಎಲ್ಲ ಬೇಕಾಗುತ್ತಲ್ಲ, ಅದನ್ನು ಕುಡಿಯೋದಕ್ಕೆ ದುಡ್ಡು ಎಷ್ಟು ಖರ್ಚಾಗುತ್ತೆ ನೋಡಿ. 25 ಶಾಸಕರ ವಾಸ್ತವಕ್ಕೆ 3,39,966 ರೂಪಾಯಿ. 16 ದಿನದ ವಾಸ್ತವ್ಯಕ್ಕೆ 54,39,456 ರೂಪಾಯಿ. ಇದರಲ್ಲಿ ಊಟದ್ದು, ಓಡಾಟದ್ದು, ಖರೀದಿಯದ್ದು, ವಿಮಾನದಲ್ಲಿ ಹೆಚ್ಚುವರಿ ಬ್ಯಾಗೇಜ್ನದ್ದು ಯಾವುದನ್ನು ಕೂಡ ಸೇರಿಸಿಲ್ಲ. ಜಸ್ಟ್ ಇಷ್ಟೇ ಲೆಕ್ಕ ಮೇಲಿಂದು. ಈ ದುಡ್ಡನ್ನ ಯಾರು ಕೊಡ್ತಾರೆ? ನಮ್ಮ ತೆರಿಗೆ ದುಡ್ಡಲ್ಲಿ ಹೋಗಿ ಬರ್ತಾ ಇದ್ದಾರೆ. ಏನಕ್ಕೆ ಹೋಗ್ತಾ ಇದ್ದಾರೆ? ಅಧ್ಯಯನಕ್ಕಾಗಿ ಹೋಗ್ತಾ ಇದ್ದಾರಂತೆ. ನೋಡೋಣ ಬಂದ ಮೇಲೆ ಏನೇನು ಅಧ್ಯಯನ ಮಾಡಿದ್ರು ಅಂತ ಕೇಳೋಣ. ನಮ್ಮ ತೆರಿಗೆ ದುಡ್ಡು ಶಾಸಕರ ಜಾತ್ರೆ, ವಿದೇಶಕ್ಕಾದ್ರೂ ಹೋಗ್ತಾರೆ, ಏನಾದ್ರೂ ಮಾಡ್ತಾರೆ, ಅಧ್ಯಯನಕ್ಕಾಗಿ ಹೋಗ್ತಾ ಇದೀವಿ ಅಂತ ಹೇಳ್ತಾರೆ. ಇವರು ಎಷ್ಟು ಅಧ್ಯಯನ ನಡೆಸಿ ಬಂದಿದ್ದಾರೆ? ಇಲ್ಲಿವರೆಗೂ ಯಾವ್ಯಾವ ಪುಣ್ಯಾತ್ಮ ಏನೆಲ್ಲಾ ವಿದೇಶ ಪ್ರವಾಸ ಮಾಡಿ ಅಲ್ಲಿ ಅಧ್ಯಯನ ಮಾಡಿ ನಮ್ಮ ರಾಜ್ಯವನ್ನ ಉದ್ಧಾರ ಮಾಡಿದ್ದಾರೆ. ಎಲ್ಲರೂ ವಿದೇಶ ಪ್ರವಾಸಕ್ಕೆ ಹೋಗ್ತೀವಿ, ಏನಕ್ಕೆ? ಅಧ್ಯಯನಕ್ಕೆ. ಯಾವ ಇಲಾಖೆನ ಉದ್ಧಾರ ಮಾಡಿದಿರಿ ನೀವು ಅಧ್ಯಯನ ಮಾಡಿ? ಕೃಷಿ ಅಧ್ಯಯನಕ್ಕೆ ಅಂತ ಇಸ್ರೇಲ್ ಹೋದ್ರು ಈ ಹಿಂದೆ ಕೆಲವರು ಜನ. ಅದನ್ನ ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ರು? ಕೃಷಿ ಕ್ಷೇತ್ರನ ಎಷ್ಟರ ಮಟ್ಟಿಗೆ ಉದ್ಧಾರ ಮಾಡಿದ್ರಿ? ಇಸ್ರೇಲ್ನ ಒಂದು ಮಾದರಿ ನಮ್ಮ ರಾಜ್ಯದಲ್ಲಿ ಆ ಅಧ್ಯಯನಕ್ಕೆ ಹೋದವ್ರು ಹೇಳ್ಬೇಕಿದನ್ನ. ಖರ್ಚು ಮಾಡಿ ಲಕ್ಷ ಲಕ್ಷ ಖರ್ಚು ಮಾಡಿ ಅಧ್ಯಯನಕ್ಕೆ ಹೋಗ್ತಿದೀವಿ ಅಂತ ಹೇಳಿದ್ರಲ್ಲ, ಇಸ್ರೇಲ್ನ ಮಾದರಿ ಎಲ್ಲಿದೆ ನಮ್ಮಲ್ಲಿ? ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ, ದುಡ್ಡು. ಇನ್ನು ಎಲ್ಲಿ ಇಸ್ರೇಲ್ ಮಾದರಿ? ನಾವು ಬೆಳೆದಿದ್ದು ಬೆಳೆಗೆ ಸರಿಯಾಗಿ ದುಡ್ಡು ಸಿಗ್ತಾ ಇಲ್ಲ, ಇನ್ನು ಯಾವ ಮಾದರಿ ತಗೊಂಡು ಏನ್ ಮಾಡಬೇಕು? ಈಗೂ ಇವರಿಗೆಲ್ಲ ಅಧ್ಯಯನಕ್ಕೆ ಹೋಗ್ತಿದಾರಂತೆ. ದುಡ್ಡು ಯಾರದು? ನಮ್ಮದು. ಜಾತ್ರೆ ಯಾರದು? ಇವ್ರದು. ಬೆಂಗಳೂರು ಟು ಕಾನ್ಬೆರಾ ವಿಮಾನ 62,660 ರೂಪಾಯಿ. 18 ಶಾಸಕರ ಪ್ರಯಾಣಕ್ಕೆ ಎಷ್ಟೆಲ್ಲ ಖರ್ಚಾಗುತ್ತೆ? 11,27,880 ರೂಪಾಯಿ. ಕಾನ್ಬೆರಾ ಟು ವೆಲ್ಲಿಂಗ್ಟನ್ 45,945 ರೂಪಾಯಿ. ವೀಕ್ಷಕರೇ, 18 ಶಾಸಕರ ಲೆಕ್ಕ ತಗೊಂಡ್ರೆ 8,27,016 ರೂಪಾಯಿ ಆಯ್ತು. ವಾಪಸ್ ಭಾರತಕ್ಕೆ ಬರೋದಕ್ಕೆ 22,55,760 ರೂಪಾಯಿ. 5 ಸ್ಟಾರ್ ಹೋಟೆಲ್ ಅಲ್ಲಿ ಖರ್ಚು 18,887 ರೂಪಾಯಿ. ಅಧ್ಯಯನಕ್ಕೆ ಹೋಗಿರ್ತಾರಲ್ಲ, ಸುಸ್ತಾಗುತ್ತೆ, ಟೀ ಕಾಫಿ ಜ್ಯೂಸು ಎಲ್ಲ ಬೇಕಾಗುತ್ತಲ್ಲ, ಅದನ್ನು ಕುಡಿಯೋದಕ್ಕೆ ದುಡ್ಡು ಎಷ್ಟು ಖರ್ಚಾಗುತ್ತೆ ನೋಡಿ.
25 ಶಾಸಕರ ವಾಸ್ತವಕ್ಕೆ 3,39,966 ರೂಪಾಯಿ. 16 ದಿನದ ವಾಸ್ತವ್ಯಕ್ಕೆ 54,39,456 ರೂಪಾಯಿ. ಇದರಲ್ಲಿ ಊಟದ್ದು, ಓಡಾಟದ್ದು, ಖರೀದಿಯದ್ದು, ವಿಮಾನದಲ್ಲಿ ಹೆಚ್ಚುವರಿ ಬ್ಯಾಗೇಜ್ನದ್ದು ಯಾವುದನ್ನು ಕೂಡ ಸೇರಿಸಿಲ್ಲ. ಜಸ್ಟ್ ಇಷ್ಟೇ ಲೆಕ್ಕ ಮೇಲಿಂದು. ಈ ದುಡ್ಡನ್ನ ಯಾರು ಕೊಡ್ತಾರೆ? ನಮ್ಮ ತೆರಿಗೆ ದುಡ್ಡಲ್ಲಿ ಹೋಗಿ ಬರ್ತಾ ಇದ್ದಾರೆ. ಏನಕ್ಕೆ ಹೋಗ್ತಾ ಇದ್ದಾರೆ? ಅಧ್ಯಯನಕ್ಕಾಗಿ ಹೋಗ್ತಾ ಇದ್ದಾರಂತೆ. ನೋಡೋಣ ಬಂದ ಮೇಲೆ ಏನೇನು ಅಧ್ಯಯನ ಮಾಡಿದ್ರು ಅಂತ ಕೇಳೋಣ. ಇವ್ರ ಅಧ್ಯಯನಕ್ಕೆ ಹೋಗಿ ಬರಲಿ, ಇವ್ರ ಅಧ್ಯಯನಕ್ಕೆ